ಸರ್, ಹೌಸಿಂಗ್ ಲೋನ್ ಇದ್ರೆ ಮಾರ್ಗೇಜ್ ಲೋನ್ ಸಿಗುತ್ತಾ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕ್ವಶನ್ ಕೇಳಿದ್ದಾರೆ. ಡೆಫಿನೆಟ್ಲಿ ಸಿಗುತ್ತೆ, ಆದರೆ ಬ್ಯಾಂಕ್ನವರು ಈ 3 ವಿಷಯನ ಮೊದಲು ತಿಳ್ಕೊಳ್ತಾರೆ. ನಂಬರ್ 1, ಇನ್ಕಮ್. ನಿಮ್ಮ ಇನ್ಕಮ್ ಏನಿದೆ, ನಿಮ್ಮ ಪರ್ಸನಲ್ ಖರ್ಚು, ಮನೆ ಖರ್ಚು, ಮತ್ತೆ ನಿಮ್ಮ EMI, ಮನೇಲಿ EMI ಏನಿದೆ ಅದನ್ನೆಲ್ಲ ಡಿಡಕ್ಟ್ ಮಾಡಿ ಆದ್ಮೇಲೆ ಏನಾದರೂ ಉಳಿತದ ನೋಡ್ತಾರೆ. ಒಂದ್ ವೇಳೆ ನಿಮ್ಮ ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕನ್ಸಿಡರ್ ಮಾಡ್ತಾರೆ. ಎರಡನೇ ಪಾಯಿಂಟ್ ಕಂಡೀಷನ್ ಏನಂತ ಹೇಳಿದ್ರೆ ನಿಮ್ಮ ಮನೆ ವ್ಯಾಲ್ಯೂಯೇಷನ್. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನಾನು ತಗೊಂಡು ಹೋಗ್ತೀನಿ. ನಿಮ್ಮ ಮನೆ ವ್ಯಾಲ್ಯೂಯೇಷನ್ ಸಪೋಸ್ ಒಂದು 40 ಲಕ್ಷ ಇದೆ ಅಂತ ಹೇಳಿ ತಿಳ್ಕೊಳ್ಳುವ. ಆಲ್ರೆಡಿ ನೀವು ಅದ್ರ ಮೇಲೆ 25 ಲ್ಯಾಕ್ಸ್ ಲೋನ್ ತಗೊಂಡಿದ್ದೀರಿ. ಲೋನ್ ತಗೊಳ್ಳುವಾಗ ಮಾರ್ಜಿನ್ ಅಂತೂ ಹಾಕಿ ಇರ್ತೀರಾ, ಅದೊಂದು 5 ಲಕ್ಷ ಹಾಕಿದ್ದೀರಿ ಅಂತ ಹೇಳಿ ತಿಳ್ಕೊಳ್ಳುವ. ಈ 25 ಲಕ್ಷ ಲೋನು ಪ್ಲಸ್ ಮಾರ್ಜಿನ್ ಅನ್ನ ಫಸ್ಟ್ ವ್ಯಾಲ್ಯೂಯೇಷನ್ ಇಂದ ಡಿಡಕ್ಟ್ ಮಾಡ್ಲಿಕ್ತಾರೆ. ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಆಲ್ರೆಡಿ ಫೈನಾನ್ಸ್ ಆಗಿದೆ. ಆಮೇಲೆ ಉಳಿದಿರೋ 10 ಲಕ್ಷದಲ್ಲಿ ಕೆಲವು ಬ್ಯಾಂಕ್ನವರು 25% ಮಾರ್ಜಿನ್ ತೆಗಿತಾರೆ, ಕೆಲವು ಬ್ಯಾಂಕಲ್ಲಿ 50% ತೆಗಿತಾರೆ. ಮೂರನೇ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಇದು ವೆರಿ ಇಂಪಾರ್ಟೆಂಟ್. ನೀವು ಏನು ಹೋಮ್ ಲೋನ್ ತಗೊಂಡಿದ್ದೀರಾ ಆಲ್ರೆಡಿ, ಆ ಹೋಮ್ ಲೋನು ಪರ್ಫೆಕ್ಟ್ ಆಗಿ ನೀವು ಕಟ್ಟಿರಬೇಕು. ಅಂದ್ರೆ ಡಿಲೇ ಇಲ್ಲದೆ ಟೈಮ್ಲಿ ಕಟ್ಟಿರಬೇಕು. ಈ 3 ಕಂಡೀಷನ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಮನೆ ಮೇಲೆ ಹೌಸಿಂಗ್ ಲೋನ್ ಇದ್ರೂ ಮಾರ್ಗೇಜ್ ಲೋನ್ ಅನ್ನ ಕೊಡ್ತಾರೆ. ಥ್ಯಾಂಕ್ ಯು.